ದಾಂಡೇಲಿಯ ಶ್ರೀ ಶಂಕರ ಮಠದಲ್ಲಿ ಮಾಸ್ಕೇರಿ ಸಾಹಿತ್ಯ ಸಂಸ್ಥೆಯ 109ನೇ ಕೃತಿಯಾದ ರವೀಂದ್ರ ಲಕ್ಷ್ಮೇಶ್ವರರ ಶ್ರೀ ಶಂಕರಾರ್ಯ ಬಂದ ಕಾವ್ಯಂ ಕೃತಿ ಲೋಕಾರ್ಪಣೆ. ದಾಂಡೇಲಿಯ ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆಯ 109ನೇ ಕೃತಿಯಾದ ರವೀಂದ್ರ ಲಕ್ಷ್ಮೇಶ್ವರರ ಶ್ರೀ ಶಂಕರಾರ್ಯ ಬಂದಂ ಕಾವ್ಯಂ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮವು ದಾಂಡೇಲಿಯ ಶ್ರೀ ಶಂಕರ ಮಠದಲ್ಲಿ ಬುಧವಾರ ಸಂಜೆ 6:30 ಗಂಟೆ ಸುಮಾರಿಗೆ ಜರುಗಿತು. ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಧಾರವಾಡದ ಶ್ರೀ ಕ್ಷೇತ್ರ ದ್ವಾರಾಪುರ ಮಠದ ಪೂಜ್ಯ ಸ್ವಾಮೀಜಿಯವರಾದ ಪೂಜ್ಯ ಡಾಕ್ಟರ್ ಪರಮಾತ್ಮ ಗುರೂಜಿಯವರು, ನಮ್ಮ ವ್ಯಕ್ತಿತ್ವ, ಆಚಾರ, ವಿಚಾರ, ಬದುಕು ಬರಹಕ್ಕೆ ಎಂದು ವಯಸ್ಸು ಅಡ್ಡಿ ಬರುವುದಿಲ್ಲ ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ಕೊಡುವುದಾದರೆ ರವೀಂದ್ರ ಲಕ್ಷ್ಮೇಶ್ವರ ಅವರನ್ನು ಕೊಡಬಹುದು. ವಯಸ್ಸಿನಲ್ಲಿ ಹಿರಿಯರಾದರೂ ಮನಸ್ಸಿನಲ್ಲಿ ಸದಾ ಕ್ರಿಯಾಶೀಲರಾಗಿರುವ ನಿಸ್ವಾರ್ಥ ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡ ಅಪರೂಪದ ಅಪೂರ್ವ ವ್ಯಕ್ತಿಯ ಈ ಕೃತಿಯನ್ನು ಬಿಡುಗಡೆಗೊಳಿಸಲು ಹೆಮ್ಮೆ ಎನಿಸುತ್ತದೆ ಎಂದರು. ಇನ್ನೊಬ್ಬರ ಬೆಳವಣಿಗೆಯನ್ನು ಸಹಿಸಲಾಗದೆ ಕಾಲೆಳೆಯುವ ಈ ಕಾಲಘಟ್ಟದಲ್ಲಿಯೂ ಬೆನ್ನೆಲುಬಾಗಿ ನಿಂತು ಪ್ರಾಂಜಲ ಗುಣಮನಸ್ಸಿನಿಂದ ಕೈ ಹಿಡಿದು ಬೆಳೆಸುವ ಪರಿಯನ್ನು ಮಾಸ್ಕೇರಿ ನಾಯಕರಿಂದ ನಾವು ನೀವೆಲ್ಲರೂ ಕಲಿತುಕೊಳ್ಳಬೇಕಾಗಿದೆ. ಕಾವ್ಯ ಬರೆಯುವುದು ಬಹಳ ದೊಡ್ಡದಾದ ಒಂದು ತಪಸ್ಸು. ಅದಕ್ಕೆ ಸಮಗ್ರವಾದ ಅಧ್ಯಯನ, ಏಕಾಗ್ರತೆ ಅತಿ ಅವಶ್ಯ. ಆ ರೀತಿ ಇದ್ದಾಗ ಮಾತ್ರ ಶ್ರೀ ಶಂಕರಾರ್ಯ ಬಂದ ಕಾವ್ಯಂ ಕೃತಿ ಕನ್ನಡ ಸಾರಸ್ವತ ಲೋಕಕ್ಕೆ ಬರಲು ಸಾಧ್ಯವಿದೆ ಎಂದ ಅವರು, ಈ ನಿಟ್ಟಿನಲ್ಲಿ ರವೀಂದ್ರ ಲಕ್ಷ್ಮೇಶ್ವರ ಅವರ ಬದ್ಧತೆಯ ಪ್ರಯತ್ನಕ್ಕೆ ಮಾಸ್ಕೇರಿ ನಾಯಕರು ನೀಡಿದ ಪ್ರೋತ್ಸಾಹ ಮತ್ತು ಸಹಕಾರದಡಿ ಈ ಕೃತಿ ಮುದ್ರಣಗೊಂಡು ಸುಂದರ ಗಳಿಗೆಯಲ್ಲಿ ಲೋಕಾರ್ಪಣೆಯಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ವನರಾಗ ಶರ್ಮಾ ಅವರು ಭಾಗವಹಿಸಿ ಅತ್ಯದ್ಭುತವಾದ ಕೃತಿಯನ್ನು ತಮ್ಮ ಪ್ರಕಾಶನದ ಮೂಲಕ ನಾಡಿಗೆ ನೀಡಿದ ಕೀರ್ತಿ ಮಾಸ್ಕೇರಿ ಅವರಿಗೆ ಸಲ್ಲಬೇಕು ಎಂದರು. ಈ ನಿಟ್ಟಿನಲ್ಲಿ ತಮ್ಮ ಸುದೀರ್ಘ ಜೀವನಾನುಭವದ ನಡುವೆ ರವೀಂದ್ರ ಲಕ್ಷ್ಮೇಶ್ವರ ಅವರಿಂದ ಮಹತ್ವದ ಕೃತಿ ಸಾಹಿತ್ಯ ಜಗತ್ತಿಗೆ ಬಂದಿರುವುದು ನಮಗೆಲ್ಲ ಹರ್ಷ ತಂದಿದೆ ಎಂದರು. ಕೃತಿಕಾರ ರವೀಂದ್ರ ಲಕ್ಷ್ಮೇಶ್ವರ ಅವರು ಮಾತನಾಡಿ, ಶ್ರೀ ಶಂಕರಾರ್ಯ ಬಂದ ಕಾವ್ಯಂ ಕೃತಿ ಪ್ರಕಟಿಸುವ ಬಹು ಸಮಯಗಳ ಕನಸನ್ನು ನನಸು ಮಾಡಿದವರು ಮಾಸ್ಕೇರಿ ನಾಯಕ್ ಅವರು. ಅವರ ಈ ಕಾರ್ಯಕ್ಕೆ ಸದಋಣಿಯಾಗಿದ್ದೇನೆ ಎಂದರು. ಇದು ನನ್ನ ಜೀವಮಾನದಲ್ಲಿ ಎಂದೆಂದೂ ಮರೆಯಲಾರದ ಅತ್ಯಂತ ಸ್ಮರಣೀಯವಾದ ಕಾರ್ಯಕ್ರಮವಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಸ್ಕೇರಿ ಸಾಹಿತ್ಯ ಸಂಸ್ಥೆಯ ಪ್ರವರ್ತಕರು ಹಾಗೂ ನಾಡಿನ ಹಿರಿಯ ಸಾಹಿತಿ ಮಾಸ್ಕೇರಿ MK ನಾಯಕ್ ಅವರು, ರವೀಂದ್ರ ಲಕ್ಷ್ಮೇಶ್ವರ ಅವರ ಜೀವಪರ ಹಾಗೂ ಸಮಾಜಮುಖಿ ವ್ಯಕ್ತಿತ್ವವೇ ಶ್ರೀ ಶಂಕರಾರ್ಯ ಬಂದ ಕಾವ್ಯಂ ಕೃತಿ ಪ್ರಕಟವಾಗಲು ಬಹುಮೂಲ್ಯ ಕಾರಣವಾಗಿದೆ. ಸಮಾಜಕ್ಕಾಗಿ ತನ್ನ ಬದುಕನ್ನು ಸವೆಸಿದ ಅಪರೂಪದ ಅಪೂರ್ವ ವ್ಯಕ್ತಿಯ ಕೃತಿಯನ್ನು ನಮ್ಮ ಸಂಸ್ಥೆಯ ಮೂಲಕ ಪ್ರಕಟಿಸುತ್ತಿರುವುದು ಅತ್ಯಂತ ಸಂತಸದ ಕ್ಷಣ ಎಂದರು. ನಮ್ಮ ಸಾಹಿತ್ಯ ಪಯಣದಲ್ಲಿ ಎಲ್ಲರನ್ನೂ ಜೊತೆಯಾಗಿಸಿಕೊಂಡು ಅವರವರ ಸಾಹಿತ್ಯ ಚಟುವಟಿಕೆಗಳಿಗೆ ಸ್ಪಂದಿಸಿದಾಗ ಕನ್ನಡ ಸಾಹಿತ್ಯ ಕ್ಷೇತ್ರ ಮತ್ತಷ್ಟು ಸಮೃದ್ಧ ಹಾಗೂ ಸದೃಢವಾಗಿರಲು ಸಾಧ್ಯ ಎಂದರು. ಕಾರ್ಯಕ್ರಮದ ಆರಂಭದಲ್ಲಿ ಕೀರ್ತಿ ಅರುಣಾದ್ರಿ ರಾವ್ ಅವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದರು. ವೇದಿಕೆಯಲ್ಲಿ ಉದ್ಯಮಿ ಅರುಣಾದ್ರಿ ರಾವ್, ಶ್ರೀ ಶಂಕರ ಮಠದ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾದ ಕೃಷ್ಣ ಕುಲಕರ್ಣಿ, ಪತ್ರಕರ್ತ ಸಂದೇಶ್ ಎಸ್ ಜೈನ್ ಉಪಸ್ಥಿತರಿದ್ದರು. ಪ್ರದೀಪ್ ಪಾಟೀಲ್ ಬೆಂಗಳೂರು ಕವಿ ಪರಿಚಯಿಸಿದರು. ಶಿರಸಿಯ ಸಾಹಿತಿ ಕೃಷ್ಣ ದತ್ತಾತ್ರೇಯ ಪದಕಿ ಕೃತಿಯನ್ನು ಪರಿಚಯಿಸಿದರು. ಗೌರಿ ಭರತ್ ನಿರೂಪಿಸಿದ ಕಾರ್ಯಕ್ರಮಕ್ಕೆ ಕೃಷ್ಣ ಲಕ್ಷ್ಮೇಶ್ವರ ಸ್ವಾಗತಿಸಿದರು. ಕೃಷ್ಣ ಕುಲಕರ್ಣಿ ವಂದಿಸಿದರು. ಸಜ್ಜನ ವ್ಯಕ್ತಿಯ, ಒಬ್ಬ ಕವಿ ಹೃದಯ ಉಳ್ಳಂತಹ ಒಬ್ಬ, ನಾನು ಮಹಾಪುರುಷ ಅಂತೂ ಹೇಳಿಕೆ ಸಂತೋಷ ಪಡ್ತೇನೆ. ಯಾಕೆಂತಂದ್ರೆ ಅವರು ಎಷ್ಟೋ ಸಾವಿರ ಪುಟಗಳಷ್ಟು ಭಗವದ್ಗೀತೆಯ ಮೇಲೆ ಬರೆದಿದ್ದಾರೆ ಅಂತ. ಭಗವದ್ಗೀತೆಯ ಮೇಲೆ ಅವರ ಇನ್ನೂ ಅದು ಅಪ್ರಕಟಿತವಾದಂತಹ ಒಂದು ಯಾವ ಲೇಖನ ಮಾಲೆ ಇದೆ, ಅದನ್ನು ನನಗೆ ಕೇಳಿ ಆಶ್ಚರ್ಯವಾಯಿತು. ಯಾಕೆಂದರೆ ಭಗವದ್ಗೀತೆಯ ಈ ಥರ ಕೆಲವನ್ನು ಓದ್ಕೊಂಡು ಬಂದಿರ್ತಕ್ಕಂಥ ನಮಗೆ ಕೂಡ ಅಷ್ಟೆಲ್ಲ ಬರೀಲಿಕ್ಕೆ ಸಾಧ್ಯವಿಲ್ಲ. ನಾನು ಸ್ಮೃತಿ ಕಾವ್ಯಂ ಅಂತ ಹೇಳಿದೆ, ಯಾರು ಋಷಿಯರು ಕಾವ್ಯವನ್ನು ಬರೆಯಲಾರ. ಡಿ ವಿ ಜಿಯವರು ಹೇಳ್ತಾರೆ,
ಅದಕ್ಕೆ ನಾನು ಶ್ರೀತೆ ಒಂದು ಉದಾಹರಣೆ ಕೊಟ್ಕೊಂಡು ಅಂತಹ ಒಂದು ಪತ್ನಿಯ ಸಾನ್ನಿಧ್ಯದಲ್ಲಿ ಅಥವಾ ಪತ್ನಿಯ ಜೊತೆಗೆ ಅವರ ಸಹಕಾರದಲ್ಲಿ ಒಬ್ಬ ವ್ಯಕ್ತಿ ಎಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನೋದ್ರ ಬಗ್ಗೆ ಒಂದು ಜ್ವಲಂತ ಉದಾಹರಣೆ ರವೀಂದ್ರ ಲಕ್ಷ್ಮೇಶ್ವರರು ಅನ್ನೋದನ್ನು ನನಗೆ ಮೊದಲು ಪರಿಚಯ ಇಲ್ಲ, ಆದರೆ ಪರಿಚಯ ಆಗ್ತಾ ಇದ್ದಂತೆ ನಾನು ಖಂಡಿತವಾಗಿಯೂ ಬೆರಗಾದೆ ಅಂತ ಹೇಳಿಕ್ಕೆ, ನಿಜವಾಗಿಯೂ ಬೆರಗಾದೆ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ. ಯಾಕೆಂದರೆ ಕಾವ್ಯ ಅನ್ನುವಂಥದ್ದು ಋಷಿಯ ಮೂಲಕವಾಗಿ ಅದು ಬರೆಯುವ ಫಲವನ್ನು ಬರ್ತದೆ. ಒಂದು ಸಂದರ್ಭವನ್ನು ನೋಡಿ, ಕವಿಗಳನ್ನ ಮಹಾಕವಿ ಅಂತ ಹೇಳ್ಕೊಂಡು ಬಿಡ್ಬೋದು. ಕವಿ ಅಂತ ಹೇಳಿಸ್ಕೊಳ್ಳೋದು ನಾವು ಬರ್ಕೊಂಡ್ರಾಯ್ತು. ಈಗೆಲ್ಲ ಎಂತ ಸ್ಥಿತಿ ಇದೆ ಅಂದ್ರೆ ನಮಗೆ ಏನ್ ಬೇಕು ನಾವು ಬರ್ಕೊಂಡ್ರಾಯ್ತು. ಇನ್ನು ಯಾರು ಏನೋ ಒಂದು ದೇವರ ಅನುಗ್ರಹದಿಂದ ಪದ್ಮಶ್ರೀ ಪದ್ಮಭೂಷಣ ಅಂತ ಯಾರು ಬರ್ಕೊಳ್ತಾ ಇಲ್ಲ, ಅದು ನಮ್ಮ ಪುಣ್ಯ. ಅದು ಬಿಟ್ಟು ಬೇರೆ ಎಲ್ಲ ಬರ್ಕೊಳ್ತಾ ಇದ್ದೇವೆ. ನಾವು ಜಗದ್ಗುರು ಅಂತಲೂ ಹಾಕೋಬಹುದು, ಏನ್ ಬೇಕಾದ್ರೂ ಅವ್ರಿಗೆ ಯಾರು ಕೇಳೋದಿಲ್ಲ. ಆದ್ರೆ ಕಾವ್ಯದಲ್ಲಿ ಒಂದು ವಿಶೇಷತೆ ಇದೆ. ಯಾವ ವ್ಯಕ್ತಿ ಮಹಾಕಾವ್ಯವನ್ನ ರಚನೆ ಮಾಡ್ತಾನೆ ಅವನನ್ನ ಮಹಾಕವಿ ಅಂತ ಕರೀತಾರೆ. ಅಂತ ಮಹಾಕವಿಗಳು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಇದು ನಮ್ಮ ಸೌಭಾಗ್ಯ. ಮಾಸ್ಕೇರಿ ನಾಯಕ್ ಅವರ ಬಗ್ಗಂತೂ ನಿಮಗೆ ಗೊತ್ತೇ ಇದೆ. ತನ್ನ ಜೊತೆಗಿರುವ ವ್ಯಕ್ತಿಗಳು, ಸಮಾಜ ತನ್ನ ಒಂದು ಕಾರ್ಯದಲ್ಲಿ, ತನ್ನ ಕಾರ್ಯಕ್ಷೇತ್ರದಲ್ಲಿ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರೆಲ್ಲ ಬೆಳೆದು ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ವೇದಿಕೆ ಸಿಗಬೇಕು, ಅವರೆಲ್ಲರೂ ಬೆಳಿಬೇಕು. ಅವರಿಗೆ ಬಹುಶಃ ಅವರ ಕೃತಿ ಬಿಡುಗಡೆ ಆದ್ರೆ ಅಷ್ಟು ಖುಷಿ ಆಗೋದಿಲ್ಲ, ಅವರು ಬೇರೆಯವರ ಕೃತಿಯನ್ನ ಬಿಡುಗಡೆ ಮಾಡಿಸಿದ್ರೆ ಬಹಳ ಖುಷಿ ಆಗ್ತದೆ. ಅಂತ ವ್ಯಕ್ತಿ ಇವತ್ತಿನ 21 ಈ ಒಂದು ಕಲಿಯುಗದ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇನ್ನೊಬ್ಬನು ಮೇಲೆ ಏರ್ತಾನೆ ಅಂದ್ರೆ ಅವನ ಕಾಲನ್ನು ಎಳೆದು ಕೆಳಗೆ ಹಾಕುವಂತವ್ರು ನಮಗೆ ಸಮಾಜದಲ್ಲಿ 1000 ಜನ ಸಿಗ್ತಾರೆ. ಆದ್ರೆ ನೀನು ಮೇಲ್ ಹೋಗ್ತೀಯಾ ಅಂತಂದ್ರೆ ನಾನು ನಿನಗೆ ಹೆಗಲು ಕೊಡುದು, ನಿನ್ನನ್ನ ಮೇಲೆ ಎತ್ತುತ್ತೇನೆ ಅನ್ನುವಂತ ಒಬ್ಬ ವ್ಯಕ್ತಿಯು ನಮಗೆ ಸಿಗೋದಿಲ್ಲ. ಅಂತಹ ಸಮಾಜದಲ್ಲಿ ಮಾಸ್ಕೇರಿಯವರಂತಹ ವ್ಯಕ್ತಿಗಳು ನಮಗೆ ಸಿಗ್ತಾರೆ ಅನ್ನೋದು ಅದು ಬಹಳ ದೊಡ್ಡ ಒಂದು ಉಪಲಬ್ಧಿ ಈ ಸಮಾಜಕ್ಕೆ. ನಮಗೆ ಗೊತ್ತಿರೋದಿಲ್ಲ ನಮ್ಮ ಒಂದು ಹತ್ತಿರ ನೋಡಿ. ನಾನು ಅದಕ್ಕೆ ಇವತ್ತು ಬಹಳ ಗಟ್ಟಿಯಾಗಿ ಕುಳಿತಿದ್ದೆ. ನನಗೆ ಬಹಳ ಖುಷಿ ಇದೆ. ಇವತ್ತಿನ ವೇದಿಕೆ ನನಗೆ ಬಹಳ ಖುಷಿ ತಂದ ವೇದಿಕೆ. ಯಾಕಂದ್ರೆ ಎಲ್ಲಾ ವೇದಿಕೆಗಳಲ್ಲೂ ಕಳ್ಳರು ಸುಳ್ಳರು ಎಲ್ಲರ ಜೊತೆಗೂ ನಾವು ಕುತ್ಕೊಂಡಿರ್ಬೇಕಾಗ್ತದೆ. ಕರ್ಕೊಂಡು ಹೋಗಿರ್ತಾರೆ, ನಾವು ಹೋಗಿ ಕುತ್ಕೊಳ್ಬೇಕಾಗತ್ತೆ, ಏನ್ ಮಾಡಿ. ಆದ್ರೆ ಇವತ್ತು ಎಂಥ ಜನರ ಜೊತೆಗೆ ಕುಳಿತುಕೊಂಡಿದ್ದೇನೆ ಅಂದ್ರೆ, ಒಂದು ಕಡೆ ಮಹಾಕವಿಗಳು ಕುಳಿತಿದ್ದಾರೆ, ಇನ್ನೊಬ್ರು ಕವಿಗಳು ಹೌದು, ಸಾಮಾಜಿಕವಾದಂತಹ ಒಂದು ಆದರ್ಶವನ್ನ ಇಟ್ಕೊಂಡಂತ ವ್ಯಕ್ತಿಗಳು. 2 ಕವಿಗಳ ಮಧ್ಯದಲ್ಲಿ ನನ್ನನ್ನ ಇವತ್ತು ಕೂರಿಸಿದ್ದೇನೆ. ಇದು ನನ್ನ ಸೌಭಾಗ್ಯ ಇವತ್ತಿನ ಕಾರ್ಯಕ್ರಮ. ಇನ್ನು ಬಹಳ ಪರಿಶ್ರಮವನ್ನ ಮಾಡಿರ್ತಕ್ಕಂತಹ ನಮ್ಮ ಪದಕಿಯವರು ಕಗ್ಗದ ಸಾಹಿತ್ಯದಲ್ಲಿ, ಕಗ್ಗ ಸಾಹಿತ್ಯ, ಚುಟುಕು ಸಾಹಿತ್ಯ, ಒಂದು 4 ಸಾಲಿನಲ್ಲಿ ಒಂದು ದೊಡ್ಡ ವಿಚಾರವನ್ನು ಹೇಳುವಂತಹ ಒಂದು ಅದ್ಭುತ ಸಾಹಿತ್ಯದ ಒಂದು ಪ್ರಕ್ರಿಯೆ. ನಮ್ಮ ಇವರು ಕೂಡ ವನರಾಗ ಅವರು ಸುಮಾರು 2000 ಕಗ್ಗಗಳನ್ನು ರಚನೆ ಮಾಡಿದ್ರು. ನಾನು ಒಂದು 2000 ಕಗ್ಗವನ್ನು ಬರೆದಿಟ್ಟಿದ್ದೇನೆ. ಹಾಗೆ ಅವರು ಕೂಡ ಸಾವಿರಾರು ಕಗ್ಗಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಇವತ್ತು ಅವರು ಕೂಡ ಬಹಳ ಸುಂದರವಾಗಿ ಈ ಕಾವ್ಯ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅನ್ನೋದನ್ನ ಹೇಳಿದ್ರು. ಅವರಿಗೂ ಕೂಡ ನಾವು ಅಭಿನಂದನೆಯನ್ನ, ಭಗವಂತನ ಆಶೀರ್ವಾದ. ವಯಸ್ಸು ಅನ್ನುವುದು ಕೆಲಸ ನಾವು ಮಾಡುವ ಕೆಲಸಕ್ಕೂ, ನಮ್ಮ ಸಾಧನೆಗೂ, ನಮ್ಮ ವಿಚಾರಕ್ಕೂ, ನಮ್ಮ ಆಚಾರಕ್ಕೂ ಮತ್ತು ನಮ್ಮ ವಯಸ್ಸಿಗೂ ಏನೂ ಸಂಬಂಧ ಇಲ್ಲ ಅನ್ನೋದನ್ನ ಸಮಾಜಕ್ಕೆ ತೋರಿಸಿರ್ತಕ್ಕಂಥವರು ಲಕ್ಷ್ಮೇಶ್ವರ. ತಮ್ಮ ಇಡೀ ಜೀವನವನ್ನ ಅಂದ್ರೆ 360 ಡಿಗ್ರಿ ಅಂತ ಹೇಳ್ತೀವಿ, 3D. ಈಗೆಲ್ಲ 3D ಬಹಳ ಬರ್ತದೆ. 3D ಮಾಡೆಲ್ ವ್ಯಕ್ತಿತ್ವ. ಕೇವಲ ಒಂದು ಮುಖದಲ್ಲಿ ಹೊರಡಲಿಲ್ಲ, ಕೇವಲ ಸ್ವಾರ್ಥಕ್ಕಾಗಿ ಬದುಕು. ನಾನಾಯ್ತು, ನನ್ನ ಕುಟುಂಬ ಆಯ್ತು, ನನ್ನ ಸಂತೋಷ ಆಯ್ತು, ನನ್ನ ಸುಖ ಆಯ್ತು, ನಾನೊಬ್ಬರು ಚೆನ್ನಾಗಿದ್ರೆ ಸಾಕು ಭಗವಂತ ಅಂತ ಅನ್ನುವ ಸ್ಥಿತಿ ಅವರಲ್ಲಿ. ನನ್ನ ಜೊತೆಗೆ ಇಡೀ ನನ್ನ ಸಮಾಜ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು. ಕೇವಲ ಸಮಾಜ ಮಾತ್ರ ಹೋದರೆ ಸಾಕಾಗಲಿಲ್ಲ, ಸಮಾಜ ಮುಖೇನವಾಗಿ ನಮ್ಮ ಇಡೀ ರಾಷ್ಟ್ರ ಒಂದು ಉನ್ನತವಾದಂತಹ ಸ್ಥಿತಿಗೆ ಹೋಗಬೇಕು. ನೋಡಿ, ಒಂದು ದಾಂಡೇಲಿಯಂತಹ ಒಂದು ಪ್ರದೇಶದಲ್ಲಿ, ಭಾರತದ ಒಂದು ಮೂಲೆಯಲ್ಲಿ ಕುಳಿತು ಕೂಡ ದೇಶವ್ಯಾಪಿಯಾಗಿರ್ತಕ್ಕಂಥ ಒಂದು ವಿಚಾರಧಾರೆಯನ್ನ ತನ್ನೊಳಗೆ ತಾನು ಹೇಗೆ ಬೆಳೆಸಿಕೊಳ್ಳಬಹುದು ಅನ್ನುವುದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾಗಿ ಇವತ್ತು ಲಕ್ಷ್ಮೀಶ್ವರ ಅವರು.
ಇವರವರ ಒಂದು ಆ ಹುಮ್ಮಸ್ಸು ಇವತ್ತಿನ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ನಾನು ಮಾಡುವುದು ಇನ್ನೂ ಇದೆ ಭಗವಂತ, ನೀನು ಅವಕಾಶ ಕೊಟ್ಟರೆ ನಾನು ಇನ್ನೂ ಹೆಚ್ಚಿನದನ್ನ ಮಾಡ್ತೇನೆ ಅನ್ನುವಂತಹ ಆ ತುಡಿತ ಎಷ್ಟು ಅದ್ಭುತ ಅಂತಂದ್ರೆ, ನನಗೆ ಅವರಿಗೆ ಹಾಳೆ ಪರಿಚಯ ಇದ್ದಿದ್ದಲ್ಲ. ನಾವು ಮಾಸ್ಗೇರಿಯವರ ಮುಖಾಂತರವಾಗಿ ಅವರನ್ನ ಪರಿಚಯ ಆಗಿರ್ತಕ್ಕಂಥದ್ದು. ಮೊನ್ನೆ ನಮ್ಮನ್ನ ಆಹ್ವಾನ ಮಾಡ್ಲಿಕ್ಕೆ ನಮ್ಮ ಮಠಕ್ಕೆ ಅವರು ಬಂದಾಗ ನಾನು ಮಾಸ್ಗೇರಿ ಅವರ ಜೊತೆ ಒಂದೇನೋ ಮಾತಾಡ್ಕೋತಾ, ಇಲ್ಲ ನಮ್ಮದು ಸಿಕ್ಕಾಪಟ್ಟೆ ಪುಸ್ತಕಗಳಿದ್ದಾವೆ, ಅದಕ್ಕೆ ಪ್ರೂಫ್ ರೀಡಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ಏನೇನೋ ಕೆಲಸಗಳು ಎಲ್ಲೆಲ್ಲೋ ಹೋಗ್ಬೇಕು ಬರಬೇಕು, ಬರೆದು ಹಾಕ್ಬಿಟ್ಟಿದೀವಿ, ಅದನ್ನ ಪ್ರೂಫ್ ಮಾಡಿ ತಕ್ಷಣ ಒಂದು ನಿಮಿಷನೂ ಅವರು ವಿಚಾರ ಮಾಡಿದ್ರೆ ಏನಂದ್ರು, ನಿಮ್ಗೆ ಎಷ್ಟೇ 1000 ಪುಟ ಇರಲಿ ನಾನು ಪ್ರೂಫ್ ರೀಡಿಂಗ್ ಮಾಡ್ತೇನೆ ಅಂತ. ಇದು ನೋಡಿ, ಸಮಾಜದಲ್ಲಿ ಎಲ್ಲಿ ನನಗೆ ಕೆಲಸ ಸಿಗ್ತದೆ ನೋಡಿ, ಎಲ್ಲರೂ ಕೆಲಸವನ್ನ ಬಿಟ್ಟು ಓಡಿ ಹೋಗೋದನ್ನು ವಿಚಾರ ಮಾಡ್ತಾರೆ. ನನಗೆ ಈ ಜವಾಬ್ದಾರಿ ಬೇಡ, ನಿಮ್ಮ ಜವಾಬ್ದಾರಿ ನಾವ್ ಯಾಕೆ ತಗೊಳ್ಳೋಣಪ್ಪ, ನಮಗೀಗ ಬೇಕಾಗಿದ್ದೇನು ನಮ್ಮ ಕೆಲಸ ಅಷ್ಟು ನಾವು ಮಾಡ್ಕೊಂಡ್ರಾಯ್ತು ಅನ್ನುವಂತ ಸ್ಥಿತಿಯಲ್ಲಿ ಲಕ್ಷ್ಮೀಶ್ವರ ಅವರು, ಅದು ಈ ವಯಸ್ಸಿನಲ್ಲಿ ಅವ್ರಿಗೆ ತಕ್ಷಣದಲ್ಲಿ ಇಲ್ಲ ಕೊಡೋದೇ, ಅದು ಏನೇ ಇರಲಿ ನಾನು ಕುತ್ಕೊಂಡು ನನಗೆ ಬೇಕು ಇಂತಹ ಕೆಲಸಗಳು, ನನಗೆ ಬೇಕು ಇಂತಹ ಸೃಜನಶೀಲ ಕೆಲಸಗಳು ನನಗೆ ಬೇಕು. ಅವರು ಬರೆದಂತ ಕಾವ್ಯ ಆಯ್ತು, ಇವತ್ತಿನ ಒಂದು ದಿನಕ್ಕೆ ಬಹಳ ಅದ್ಭುತವಾದಂತ ವಿಚಾರ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಏನು, ಮುಂದಿನ ಸಮಾಜಕ್ಕೆ ಅವರಿಂದ ಆಗ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇದೆ. ಯಾಕೆಂದ್ರೆ ದೊಡ್ಡವರನ್ನ ನೋಡಿ ಸಣ್ಣವರು ಕಲಿತಾರೆ, ಚಿಕ್ಕವರನ್ನ ನೋಡಿ ದೊಡ್ಡವರು ಕಲಿತಾರೆ. ಇವತ್ತು ನಾವು ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಹೇಳ್ತೇವೆ ಮೊಬೈಲ್ ನೋಡ್ಬೇಡ ಅಂತ ಹೇಳ್ತೀವಿ, ಎಲ್ಲ ಮಕ್ಕಳಿಗೆ. ಆದ್ರೆ ತಂದೆ ತಾಯಿ ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ, ಅವ್ರು ಹಿಡ್ಕೊಂಡೇ ಹೇಳ್ತಾರೆ ನೀ ಮೊಬೈಲ್ ನೋಡೋಗಿಲ್ಲ. ಇವ್ರು ನೋಡ್ತಾ ಇದ್ದಾರೆ, ಆದ್ರೆ ಮಕ್ಕಳು ನೋಡಬಾರ್ದು ಅಂತ ಬಯಸ್ತಾರೆ. ಇದು ಎಂದೂ ಸಾಧ್ಯ. ನೀನೇ ನೋಡ್ತೀಯ ಅಂದ್ಮೇಲೆ ಮತ್ತೆ ನಾ ಯಾಕೆ ನೋಡಬಾರ್ದು ಅಂತ ಮಕ್ಕಳು ವಿಚಾರ ಮಾಡ್ತಾರೆ. ಅಂದ್ರೆ ನಮ್ಮ ಹತ್ರ ಮೊಬೈಲ್ ಅನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಮಕ್ಕಳಿಗೆ ನಾವು ಹೇಳ್ತೇವೆ ನೀವು ಮೊಬೈಲ್ ಬಿಡ್ರಿ. ಈ ಒಂದು ಸಮಾಜದಲ್ಲಿ ನಾವಿದೆ ಅಂದ್ರೆ ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಬೇರೆಯವರಿಂದ ಬಯಸ್ತೇವೆ ನೀವು ಮಾಡಿ ಎಲ್ಲವನ್ನು. ಅಂತಹ ಸಮಾಜದಲ್ಲಿ ಲಕ್ಷ್ಮೀಶ್ವರ ಅವರಂತವರು ಎಂತ ಅದ್ಭುತವಾದಂತಹ ಒಂದು ಆದರ್ಶ ವ್ಯಕ್ತಿತ್ವವಾಗಿ ಈ ಸಮಾಜದ ಮುಂದೆ ನಿಲ್ತಾರೆ. ಹೇಗೆ ಬದುಕಬೇಕು ಜೀವನವನ್ನ ಹೇಗೆ ಬದುಕಬೇಕು ನಾನು ನೋಡಿ, ತುಂಬಿದ ಸಂಸಾರವನ್ನ ಎತ್ತಿ ಪ್ರತಿಯೊಬ್ಬ ಅವರ ಮನೆಯ ಒಬ್ಬೊಬ್ಬ ವ್ಯಕ್ತಿಗಳನ್ನ ನೋಡಿ, ಸುಸಂಸ್ಕೃತವಾದಂತಹ ವ್ಯಕ್ತಿತ್ವ, ಅವರ ಮಕ್ಕಳನ್ನ ನೋಡಿ, ಅವರ ಭಾಷೆಯನ್ನ ನೋಡಿ, ಅವರ ಮೊಮ್ಮಕ್ಕಳನ್ನ ನೋಡಿ, ಅವರ ಸೊಸೆಯನ್ನ ನೋಡಿ, ಅವರು ಆಡುವಂತಹ ಮಾತುಗಳನ್ನ ನೋಡಿ, ಅವರ ಹಾವಭಾವಗಳನ್ನ ನೋಡಿ, ಎಷ್ಟು ಸುಸಂಸ್ಕೃತವಾಗಿರತಕ್ಕಂಥ ವ್ಯಕ್ತಿತ್ವ. ಆ ಸುಸಂಸ್ಕೃತ ವ್ಯಕ್ತಿತ್ವವನ್ನು ಕೊಟ್ಟವರು ಯಾರು? ಈ ಹಿರಿಯ ಜೀವ.